ನನ್ನ ಬಸ್ ಬಂತು. ಗುಡ್ ನೈಟ್. ಅವಳು ಬಸ್ ಹತ್ತಿದಾಗ ಪ್ರದೀಪ್ ಮುಖದ ಮೇಲೆ ಹನಿ ಬೀಳುತ್ತಿದ್ದರೂ ಲೆಕ್ಕಿಸದೆ ನಿಂತಿದ್ದ. ಆರ್ಡಿನರಿ ಗರ್ಲ್, ಮೈ ಫುಡ್. ಹಾಗಿದ್ದಿದ್ರೆ ಹುಕ್ಕಿನ ಕೋಟೆ ಒಳಗಿದ್ದ ನನ್ನ ಹೃದಯದೊಳಗೆ ಖಂಡಿತ ನೀನು ಪ್ರವೇಶಿಸ್ತಾ ಇರಲಿಲ್ಲ. ಅವನ ತುಟಿಗಳಲ್ಲಿ ಕಿರುನಗೆ ಮಿನುಗಿತು. ಪ್ರದೀಪ್ನಿಗೆ ನೈಟ್ ಡ್ಯೂಟಿ ಮಾಡೋದು ಕಷ್ಟವಾಗ್ತಿರಲಿಲ್ಲ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ ಡಾಕ್ಟರ್ ಸುಧೀರ್ ಅವನಿಗೆ ತುಂಬ ಆಪ್ತರಾಗಿದ್ದರು. ನೈಟ್ ಡ್ಯೂಟಿ ಇರುವಾಗ ಅವರು ಪ್ರದೀಪ್ನನ್ನು ತಮ್ಮ ರೂಮಿಗೆ ಕರೆಸ್ಕೊಂಡು ಹರಟೆ ಹೊಡೆಯುತ್ತಿದ್ದರು. ಮೈನರ್ ಕೇಸ್ಗಳನ್ನು ಅವನಿಗೆ ಆಪರೇಷನ್ ಮಾಡಲು ಬಿಟ್ಟು ತಾವು ಮೇಲ್ಚಾರಕರಾಗಿ ನಿಲ್ಲುತ್ತಿದ್ದರು. ಅವರಿಬ್ಬರಲ್ಲಿ ಗುರು ಶಿಷ್ಯರ ಸಂಬಂಧಕ್ಕಿಂತ ಸ್ನೇಹ ಭಾವನೆಯೇ ಹೆಚ್ಚಾಗಿತ್ತು. ಸುಧೀರ್ ಲೋಕಾರೂಢಿಯಾಗಿ ಮಾತನಾಡುತ್ತಾ, ನಿಮ್ಮ ಫ್ರೆಂಡ್ ಸಂಜಯ್ ಆ ಬ್ಯೂಟಿ ಕ್ವೀನ್ ಹಿಂದೆ 3 ಹೊತ್ತು ಸುತ್ತಾಡ್ಕೊಂಡಿರ್ತಾನಲ್ಲ, ಇವನೇನಾದರೂ ಅವಳನ್ನು ಮದುವೆ ಮಾಡ್ಕೊಳ್ತಾನಂತ ಎಂದು ವಿಚಾರಿಸಿದರು. ಬ್ಯೂಟಿ ಅನ್ನೋದೇ ಹೆಣ್ಣಿನ ಪ್ಲಸ್ ಪಾಯಿಂಟಾ ಸರ್? ಅವಳ ಸ್ವಭಾವ, ನಡವಳಿಕೆ, ಬುದ್ಧಿವಂತಿಕೆಗೆ ಏನು ಬೆಲೆನೇ ಇಲ್ವಾ? ಅವರ ಪ್ರಶ್ನೆಗೆ ಉತ್ತರಿಸದೆ ಪ್ರದೀಪ್ ಮರುಪ್ರಶ್ನೆ ಹಾಕಿದಾಗ ಸುಧೀರ್ ಅವನತ್ತ ನೇರ ನೋಟ ಬೀರಿದ್ರು. ಈ ರೀತಿಯ ಕನ್ಫ್ಯೂಷನ್ ಯಾವಾಗಲಿಂದ ಶುರುವಾಯಿತು? ಯಾಕೋ ನಿಮ್ಮ ಟ್ರ್ಯಾಕೇ ಬದಲಾಗಿರೋ ಹಾಗಿದೆ. ಹಾಗಲ್ಲ ಸರ್, ಕೆಲವು ಹುಡುಗಿಯರ ಸೌಂದರ್ಯಕ್ಕಾಗಿ ಅವರ ಹಿಂದೆ ಸುತ್ತಾಡಬೇಕಾ? ಹಾಗಾದರೆ ಒಂದು ಸಾಧಾರಣ ರೂಪದ ಹೆಣ್ಣಿಗೆ ಗಂಡಸರು ಆಕರ್ಷಿಸೋ ಶಕ್ತಿನೇ ಇರಲ್ವಾ? ನಿಮ್ಮ ದೃಷ್ಟಿಯಲ್ಲಿ ಆ ಹುಡುಗಿ ವಿಭಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇಲ್ಲ ಅನ್ನಿ. ನಮ್ಮ ಹೌಸ್ ಸರ್ಜನ್ಗಳೆಲ್ಲ ಅವಳಿಗಾಗಿ ತಮ್ಮ ಬುದ್ಧಿ, ಹೃದಯ ಎಲ್ಲ ಕಳ್ಕೊಂಡಿದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ? ಸುಧೀರ್ ಸಿಗರೇಟಿನ ಹೊಗೆ ಬಿಡುತ್ತಾ ನಗೆಯಾಡಿದ್ರು. ನಾನು ವಿಭಾ ಬಗ್ಗೆ ಮಾತನಾಡ್ತಾ ಇಲ್ಲ. ಆ್ಯಸ್ ಎ ಮ್ಯಾಟರ್ ಆಫ್ ಪ್ಯಾಕೆಟ್, ವಿಭಾ ನನ್ನನ್ನು ಯಾವತ್ತೂ ಆಕರ್ಷಿಸಲಿಲ್ಲ. ಸಮ್ ಹೌ ನನಗೆ ಅತಿಯಾದ ಸೌಂದರ್ಯ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ. ಹೆಣ್ಣಿನ ದೇಹಕ್ಕಿಂತ ಮನಸ್ಸು ನಿರ್ಮಲವಾಗಿರಬೇಕು ಅಲ್ವ ಸರ್? ಪ್ರದೀಪ್ ಉದ್ವೇಗದಿಂದ ನುಡಿದಾಗ ಸುಧೀರ್ ಅವನ ಭುಜ ತಟ್ಟಿದರು. ಕಮ್ ಡೌನ್, ನೀವಿನ್ನೂ ಬಡ್ಡಿಂಗ್ ಡಾಕ್ಟರ್. ಈಗಲೇ ಹುಡುಗಿಯರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ ಕೇಳಿ. ಹುಡುಗಿಯರಿಂದ ದೂರ ಇದ್ದಷ್ಟು ನೀವು ಲೈಫ್ನಲ್ಲಿ ಉದ್ಧಾರ ಆಗ್ತೀರಿ. ಗಂಡಸಿನ ಯಶಸ್ಸಿನ ಹಿಂದೆ ಹೆಣ್ಣಿನ ಪಾತ್ರ ಇದೆ ಅನ್ನೋದು ಬರೀ ಫ್ಯಾಕ್ಷನ್, ಕಾಗಕ್ಕ ಗುಬ್ಬಕ್ಕನ ಕತೆ ಅಷ್ಟೆ ಎಂದು ದನಿ ಏರಿಸಿದಾಗ ನಕ್ಕಾಗ ಪ್ರದೀಪ್ನು ದನಿಗೂಡಿಸಿದನು. ಪ್ರದೀಪ್ ಡ್ಯೂಟಿ ಮುಗಿಸಿ ಹೊರಡುತ್ತಿರುವಾಗ ಮಾಳವಿಕಾ ಲಘು ಬಗೆಯಿಂದ ಅವನ ಬಳಿ ಬಂದಳು. ಪ್ರದೀಪ್, ನಿಮಗೆ ತೊಂದರೆಯಾಗದಿದ್ದರೆ ನನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀರಾ? ನನ್ನ ಮಗನಿಗೆ ರಾತ್ರಿಯೆಲ್ಲ ಜ್ವರ ಅಂತ ನಮ್ಮ ಅತ್ತೆ ಫೋನ್ ಮಾಡಿ ಹೇಳಿದ್ರು. ಪ್ರದೀಪ್ ಅವಳ ಆತಂಕ ತುಂಬಿದ ಮುಖ ನೋಡಿದ. ಶ್ಯೂರ್, ಬನ್ನಿ. ರಾತ್ರಿ ತುಂಬ ಬ್ಯುಸಿನಾ? OBG ಡಿಪಾರ್ಟ್ಮೆಂಟ್ನಲ್ಲಿ ಡ್ಯೂಟಿ ಅಂದಮೇಲೆ ಕೈಕಾಲು ಚಾಚ್ಕೊಳ್ಳೋಕ್ಕೂ ಬಿಡುವಿರಲ್ಲ. ಅಯ್ಯೋ, ಏನು ಹೇಳ್ತೀರಾ? ನಮ್ಮ ದೇಶದಲ್ಲಿ ಹೆಂಗಸರು ಏನು ಸಾಧನೆ ಮಾಡಿಲ್ಲ ಬಿಡಲಿಲ್ಲ. ಹೆರಿಗೆ ಆಸ್ಪತ್ರೆಗೆ ಬರೋದು ಮಾತ್ರ ತಪ್ಪಿಸಲಿಲ್ಲ. ಮಾಳವಿಕಾ ಹೇಳಿದಾಗ ಪ್ರದೀಪ್ ಜೋರಾಗಿ ನಕ್ಕನು. ಏನ್ರಿ ಡಾಕ್ಟರ್ ಆಗಿ ಅದು ಒಂದು ಹೆಣ್ಣಿಗೆ ನೀವೇ ಹೀಗೆ ಮಾತನಾಡಿದ್ರೆ ಹೇಗೆ? ನೀವು ಏನಾದರೂ ಅಂದ್ಕೊಳ್ಳಿ ಪ್ರದೀಪ್, ಮದುವೆ ಆದಮೇಲೆ ತಣ್ಣಗೆ ಮನೆಯಲ್ಲಿ ಕೂತು ಸಂಸಾರ ನಡೆಸಬೇಕು. ನಮ್ಮಂಥ ಡಾಕ್ಟರ್ಸ್ ಮದುವೆನೇ ಆಗಬಾರ್ದು. ಈಗ ನನ್ನ ಪರಿಸ್ಥಿತಿನೇ ನೋಡಿ. ಇಲ್ಲಿಗೆ ಬಂದು ಡ್ಯೂಟಿ ಮಾಡಲೋ, ಮನೆಯಲ್ಲಿರೋ ಮಗು ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಸಾಕಾಗೋಗುತ್ತೆ. ಮಾಳವಿಕಾ ಕರವಸ್ತ್ರದಿಂದ ಬೆವತಿದ್ದ ಮುಖ ಒರೆಸ್ಕೊಂಡ್ಳು. ಮಾಳವಿಕಾ ಪ್ರದೀಪ್ನ ಸಹಪಾಠಿ. ಫೈನಲ್ ಇಯರ್ನಲ್ಲಿ ಓದುತ್ತಿರುವಾಗಲೇ ಅವಳಿಗೆ ಮದುವೆಯಾಗಿತ್ತು. ಅವಳ ಪತಿ ಹೈದರಾಬಾದ್ನಲ್ಲಿ ಕೆಲಸದಲ್ಲಿದ್ದ. ಮಾಳವಿಕಾಗೆ ಈಗ 6 ತಿಂಗಳ ಮಗುವು ಇದ್ದು 3 ತಿಂಗಳ ಬಾಣತಿಯಾಗಿ ಅವಳು ಡ್ಯೂಟಿಗೆ ಬರುತ್ತಿದ್ದುದನ್ನು ಕಂಡು ಪ್ರದೀಪ್ ಮರುಕಗೊಂಡಿದ್ದನು. ನೀವು ಎಷ್ಟು ಒದ್ದಾಡೋ ಬದಲು ಮುಂದಿನ ವರ್ಷ ಹೌಸ್ ಸರ್ಜನರ್ಸ್ಗೆ ಸೇರಬಹುದಿತ್ತು. ಹೀಗೆ ಬಿಸಿಲು ಮಳೆ ಅನ್ನೋದೇ ಓಡಾಡ್ತಾ ಇದ್ದರೆ ನಿಮ್ಮ ಹೆಲ್ತ್ ಏನಾಗಬೇಕು? ಇಲ್ಲಪ್ಪ, ಈ ವರ್ಷ ಹೇಗೋ ಮುಗಿಸ್ಕೊಂಡು ಹೈದರಾಬಾದ್ಗೆ ಹೊರಟ್ಬಿಡ್ತೀನಿ. ಆಮೇಲೆ ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ದಿನ ಅವರನ್ನು ಬಿಟ್ಟು ಇಲ್ಲಿ ಒಂಟಿಯಾಗಿರಲಿ? ನಿಮ್ಮ ಜೊತೆ ನಿಮ್ಮ
ತಂದೆ ತಾಯಿ ಇದ್ದಾರಲ್ಲ? ಇದ್ದಾರೆ, ಆದರೆ ಹಸ್ಬೆಂಡ್ ಇದ್ದಾಗಾಗುತ್ತಾ? ನಿಮಗೀಗ ಅರ್ಥ ಆಗಲ್ಲ ಪ್ರದೀಪ್. ನೀವು ಮದುವೆ ಆದಾಗ ನಿಮ್ಮ ಹೆಂಡತಿ ಬಾಣತನಕ್ಕೆ ಹೋಗ್ತಾಳಲ್ಲ, ಆಗ ಗೊತ್ತಾಗುತ್ತೆ. ಮಾಳವಿಕಾ ನಕ್ಕಳು. ಅವಳು ಸರಳ ಸ್ವಭಾವದ ಹುಡುಗಿ. ಹೆಣ್ಣು ಗಂಡು ಎಂಬ ಭಾವನೆ ಇಲ್ಲದೆ ಎಲ್ಲರೊಡನೆ ಹೊಂದಿಕೊಳ್ಳುತ್ತಿದ್ಲು. ಈ ಸ್ವಭಾವಕ್ಕಾಗಿಯೇ ಪ್ರದೀಪನಿಗೆ ಅವಳ ಬಗ್ಗೆ ವಿಶೇಷ ಅಕ್ಕರೆ, ಗೌರವವಿತ್ತು. ಅವಳ ಮನೆ ಪ್ರದೀಪನ ಮನೆ ಹತ್ತಿರವಿದ್ದುದರಿಂದ ಅವನು ಆಗಾಗ ಅವಳನ್ನು ಮನೆ ತಲುಪಿಸುತ್ತಿದ್ದ. ಆದರೆ ಅವರಿಬ್ಬರ ಸ್ನೇಹ ಕಂಡು ಆಸ್ಪತ್ರೆಯಲ್ಲಿ ಒಡಕು ಬಾಯಿಗಳು ಸುಮ್ಮನಿರುತ್ತಿರಲಿಲ್ಲ. ಏನೋ ಆ ಮದುವೆ ಆಗಿರೋ ಹೆಂಗಸಿನ ಹಿಂದೆ ಸುತ್ತಾಡ್ತೀಯಾ? ಫ್ರೆಶ್ ಆಗಿರೋ ಯಾರು ಸಿಗಲಿಲ್ವಾ? ಇಲ್ಲ ಕಣೋ, ಗಿಣಿ ಕಚ್ಚಿರೋ ಹಣ್ಣೆ ತುಂಬ ರುಚಿಯಂತೆ. ಗಂಡ ಬೇರೆ ದೂರದ ಊರಿನಲ್ಲಿದ್ದಾನೆ. ಪರವಾಗಿಲ್ಲ, ಇದು ಒಂದು ತರಹ ಸೋಷಲ್ ಸರ್ವಿಸ್. ಕೆಲವು ಕಿಡಿಗೇಡಿಗಳು ಎದುರೆದುರೇ ಚುಡಾಯಿಸ್ತಾ ಇದ್ದರೂ ಅವರ ಮಾತುಗಳನ್ನು ಕೇಳಿ ಪ್ರದೀಪ್ನ ರಕ್ತ ಕುದಿಯುತ್ತಿತ್ತು. ಆದರೆ ತೀರಾ ಪುಂಡರಾದ ಅವರನ್ನು ಕೆಣಕಿದ್ರೆ ತನಗಿಂತ ಮಾಳವಿಕಾಗೆ ತೊಂದರೆ ಎಂದು ಬಾಯಿ ಮುಚ್ಕೊಂಡಿರ್ತಿದ್ದ. ನನ್ನನ್ನು ಏನು ಬೇಕಾದರೂ ಅಂದ್ಕೊಳ್ಳೋ, ಹಾಳಾಗೋಗ್ಲಿ. ಪಾಪ ಆ ಹುಡುಗಿ ಬಗ್ಗೆ ಈ ರೀತಿ ಮಾತನಾಡಿದ್ರೆ ಅವಳ ಹೆಸರು ಹಾಳಾಗಲ್ವಾ ಎನ್ನುತ್ತಿದ್ದ. ಮಾಳವಿಕಾ ಸಿಕ್ಕಾಗ ಯಾವುದೋ ಮುಚ್ಚಿಡದೆ ಅವಳ ಬಳಿ ಹೇಳಿ, ಇನ್ಮೇಲೆ ನೀವು ನಮ್ಮ ಜೊತೆ ಬರಬೇಡಿ ಮಾಳ್ವಿಕಾ. ಈ ವಿಷಯ ನಿಮ್ಮ ಹಸ್ಬೆಂಡ್ ಕಿವಿಗೆ ಬಿದ್ದರೆ ಅವರು ತಪ್ಪು ತಿಳಿಬಹುದು ಎಂದಾಗ ಮಾಳವಿಕಾ ತುಟಿ ಕೊಂಕಿಸಿ ನಕ್ಕಳು. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತಾ? ನಾಯಿ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ. ನಮ್ಮ ಇಬ್ಬರಲ್ಲಿ ಯಾವ ರೀತಿ ಕೆಟ್ಟ ಭಾವನೆ ಇಲ್ಲದ ಮೇಲೆ ನಾವ್ಯಾಕೆ ಹೆದರ್ಕೊಬೇಕು? ನಮ್ಮ ಹಸ್ಬೆಂಡ್ಗೆ ಯಾವಾಗಲೂ ಕಾಗದದಲ್ಲಿ ನಿಮ್ಮ ವಿಷಯ ಬರೀತಾ ಇರ್ತೀನಿ. ಅವರಿಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ಪ್ರದೀಪ್. ಇನ್ಫ್ಯಾಕ್ಟ್ ನಾನು ನಿಮ್ಮ ಮೇಲೆ ಡಿಪೆಂಡ್ ಆಗೋದು ನನ್ನ ಮಗನಿಗೋಸ್ಕರ. ನಾನು ಬಸ್ ಅಥವಾ ಆಟೋ ಹಿಡಿದು ಮನೆಗೆ ಸೇರೋದು ಲೇಟ್ ಆಗುತ್ತೆ. ನನಗೆ ವೆಹಿಕಲ್ ಡ್ರೈವಿಂಗ್ ಬಂದಿದ್ರೆ ನಾನು ನಿಮಗೆ ತೊಂದರೆ ಕೊಡ್ತಿರಲಿಲ್ಲ. ನಾನು ಮಗುಗೆ ಇನ್ನೂ ಫೀಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಡಾಕ್ಟರ್ ನಿಮಗೆ ನನ್ನ ಕಷ್ಟ ಅರ್ಥ ಆಗ್ಬೋದು. ಆದ್ದರಿಂದ ನಾನು ಆದಷ್ಟು ಬೇಗ ಮನೆ ತಲುಪಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ನನ್ನ ತಂದೆ ತಾಯಿ ಗಂಡನಿಗೆ ನನ್ನ ಬಗ್ಗೆ ಭರವಸೆ ಇದೆ. ನನಗಷ್ಟು ಸಾಕು ಎನ್ನುತ್ತಿದ್ದಂತೆ ಅವಳ ಕಣ್ಗಳು ಒದ್ದೆಯಾದವು. ಪ್ರದೀಪ್ಗೆ ತನ್ನ ಬಗ್ಗೆ ನಾಚಿಕೆ ಆಯಿತು. ಸಾರಿ ಮಾಳ್ವಿಕಾ, ನಾನು ಯಾರಿಗೂ ಕೇರ್ ಮಾಡಲ್ಲ. ನಿಮಗೆ ಯಾವಾಗ ತೊಂದರೆ ಆದರೂ ನನ್ನನ್ನು ಕೇಳಿದ್ರೆ ನಾನು ನಿಮಗೆ ಮನೆಗೆ ಲಿಫ್ಟ್ ಕೊಡ್ತೇನೆ ಎಂದು ಅಭಯ ನೀಡಿದ. ಅವರಿಬ್ಬರ ಸಮಾಚಾರ ಹಳೆಯದಾದಂತೆ ಎಲ್ಲರ ಬಾಯಿಗೆ ಕ್ರಮೇಣ ಬೀಗ ಬಡಿದಿತ್ತು. ಪೂರ್ವಿ OBGಯ ಬಳಿ ಅರ್ಚನಾ ಸುಗಂಧಾಳಿಗೆ ಕಾಯುತ್ತಿದ್ದಂತೆ ಅವರಿಬ್ಬರು ಜೊತೆ ಸುಂದರ ಯುವತಿಯೊಬ್ಬಳು ಬಂದಾಗ ಪೂರ್ವಿ ಕಣ್ಣರಳಿಸಿ ನೋಡಿದ್ಲು. ಹಾಯ್ ಪೂರ್ವಿ, ಇವರು ಮಾಳ್ವಿಕಾ, ನಮ್ಮ ಯೂನಿಟ್ನಲ್ಲಿದ್ದಾರೆ. ಇವಳು ಪೂರ್ವಿ. ಪ್ರಪಂಚ ಮುಳುಗಿ ಆಕಾಶ ತಲೆ ಮೇಲೆ ಕಳಚ್ ಬಿದ್ದರೂ ಇವಳು ಆಸ್ಪತ್ರೆಗೆ ಬರೋದು ತಪ್ಪಿಸ್ಕೊಳ್ಳಲ್ಲ. ಅರ್ಚನಾ ಪರಿಚಯ ಮಾಡಿಸಿ ಪೂರ್ವಿಯತ್ತ ಕಣ್ಮಿಟಿಕಿಸಿ ನಕ್ಕಾಗ ಪೂರ್ವಿ ಹುಸಿ ಮುನಿಸಿನಿಂದ ಅವಳ ಭುಜಕ್ಕೆ ಹೊಡೆದ್ಲು. ಮಾಳವಿಕಾ ಸ್ನೇಹದಿಂದ, ಹಲೋ, ನಿಮ್ಮಂಥ ಡಾಕ್ಟರ್ಸ್ ಬಹಳ ಅಪರೂಪ ಎಂದು ನಕ್ಕಾಗ ಪೂರ್ವಿ ಅವಳ ಸೌಜನ್ಯಕ್ಕೆ ಸೋತ್ಲು. ನನ್ನನ್ನು ಕೀಟಲೆ ಮಾಡಬೇಕು ಅಂದರೆ ಅರ್ಚನಾಗೆ ತುಂಬ ಇಷ್ಟ. ಪೂರ್ವಿ ಆಕ್ಷೇಪಿಸಿದ್ಲು. ಕಲಿಯೋ ಪೀರಿಯಡ್ನಲ್ಲಿ ಕೆಲಸ ಮಾಡಿ ತಾನೇ ಕಲಿಬೇಕು. ನಾವು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಇದೆಲ್ಲ ಹೇಳ್ಕೊಡೋಕ್ಕೆ ಯಾರು ಬರ್ತಾರೆ? ಯು ಆರ್ ರೈಟ್. ನಾನು ನೋಡಿ ಕಲಿಯೋ ವಯಸ್ಸಿನಲ್ಲಿ ಸಂಸಾರ ಕಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೈದರಾಬಾದ್ನಲ್ಲಿದ್ದಾರೆ. ನನಗೆ 6 ತಿಂಗಳ ಮಗು ಇದ್ದಾನೆ. ಅದಕ್ಕೆ ನಿಮ್ಮಷ್ಟು ನನಗೆ ನನ್ನ ಪ್ರೊಫೆಷನ್ಗೆ ಟೈಮ್ ಡೈವರ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಮಾಳವಿಕಾ ವಿವರಣೆ ನೀಡಿದಾಗ ಪೂರ್ವಿ ನಸುನಕ್ಕಳು. ಐ ಸಿ. ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದು ತರಹ. ಹಾಗಂತ ನೀವು ಫ್ಯಾಮಿಲಿ ಲೈಫ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದು ನಿಜ. ಅಂದಾಗೆ ಸುಗಂಧ, ನಾಳೆ ನಾನು ಲೇಟಾಗಿ ಬರ್ತೀನಿ. ನೀವಿಬ್ಬರು ಕೇಸ್ ಶೀಟ್ಗಳನ್ನು ಫಿಲಪ್ ಮಾಡಿಬಿಟ್ಟಿರಿ ಎಂದು ಅವಳ ಉತ್ತರಕ್ಕೆ ಕಾಯದೆ ಮಾಳ್ವಿಕಾ ಹೊರಟೆ ಬಿಟ್ಲು. ಅರ್ಚನಾ ಅವಳ ಹೋದ ದಿಕ್ಕಿನತ್ತ ನೋಡಿ ತುಟಿ ಕೊಂಕಿಸಿದ್ಲು. ಆಸ್ಪತ್ರೆ ಕೆಲಸ ಇವಳ ಅಪ್ಪನ ದರ್ಬಾರ್ ಅಂದ್ಕೊಂಡಿದ್ದಾಳೆ. ಮಾತಿಗೆ ಮುಂಚೆ ನನ್ನ ಗಂಡ, ನನ್ನ ಮಗ ಅಂತ ಜಂಬ ಕೊಚ್ಕೊತಾಳೆ.
ಇಂಥವರು ಇಲ್ಲಿ ಯಾಕೆ ಬರ್ತಾರೋ? ಗಂಡನ ಮುಂದೆ ಕೂತಿರ್ಬೇಕಿತ್ತು. ಇವಳು ಅದ್ಯಾವುದೋ ಹುಡುಗನ ಜೊತೆ ಬೈಕ್ನಲ್ಲಿ ಓಡಾಡ್ತಾ ಇರ್ತಾಳಲ್ವಾ? ಸುಗಂಧ ಹುಬ್ಬು ಗಂಟಾಕಿದಾಗ ಅರ್ಚನಾ ನಕ್ಕಳು. ಇಂಥವರಿಗೆ ಮದುವೆ ಅನ್ನೋದು ಲೈಸೆನ್ಸ್ ಇದ್ದ ಹಾಗೆ. ನಿಮ್ಮ ಯೂನಿಟ್ನಲ್ಲಿ ಪ್ರದೀಪ್ ಅಂತಿದ್ದಾನಲ್ಲ ಪೂರ್ವಿ, ಅವನಿಗೂ ಇವಳಿಗೂ ಬಹಳ ಕ್ಲೋಸ್ ಫ್ರೆಂಡ್ಶಿಪ್ ಅಂತೆ. ಪೂರ್ವಿಯ ಮನಸ್ಸಿನಲ್ಲಿ ಕಹಿಯ ಅನುಭವವಾಯಿತು. ನಿನಗೆ ಯಾರು ಹೇಳಿದ್ರು? ಇದೆಲ್ಲ ನಮ್ಗೆ ಯಾರು ಕೂತ್ಕೊಂಡು ಹೇಳ್ತಾರೆ? ನೋಡಿದ್ರೆ ಗೊತ್ತಾಗಲ್ವಾ? 2+2 4 ಆಗೋದು. 5 ಅಂತ ಹೇಳ್ದವ್ರಿಗೆ ಲೆಕ್ಕ ಸರಿಯಾಗಿ ಬರಲ್ಲ ಅಥವಾ ತಲೆ ನೆಟ್ಟಗಿಲ್ಲ ಅಂತಾರೆ ಅಷ್ಟೆ. ಅರ್ಚನಾ ಒರಟಾಗಿ ಹೇಳಿದಾಗ ಪೂರ್ವಿಯ ಬಾಯಿ ಕಟ್ಟಿತು. ಆ ಪ್ರದೀಪ್ ಭಾರಿ ಕುಳ. ಅವರಪ್ಪನಿಗೆ ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ಇದೆಯಂತೆ. ಇಲ್ಲಿಯೂ ವೈನ್ ಮರ್ಚೆಂಟ್ ಆಗಿದ್ದಾರೆ. ಮತ್ತೆ ಅವರ ಮಗ ಹೇಗೆ ಸನ್ಯಾಸಿಯಾಗಿರ್ತಾನೆ? ಅವನಪ್ಪ ಹಣದ ಹೊಳೆ ಹರಿಸ್ತಿರುವಾಗ. ಅರ್ಚನಾ ಮುಂದುವರಿಸುತ್ತಿರುವಂತೆ ಪೂರ್ವಿ ಗಡುಸಾಗಿ, ಸಾಕು ನಿಲ್ಸೆ, ಬೇರೆಯವರ ವಿಷಯ ಕಟ್ಕೊಂಡು ನಮಗೇನು ಎಂದಾಗ ಅರ್ಚನಾ ತಬ್ಬಿಬ್ಬಾದ್ಲು. ಬಿಡಮ್ಮ, ನಿನ್ನೆದುರಿಗೆ ಏನಾದರೂ ಹೇಳೋದು ಒಂದೇ, ಆ ಕಲ್ಬಂಡೆಗೆ ತಲೆ ಚಚ್ಕೊಳ್ಳೋದು ಒಂದೇ. ಅಷ್ಟರಲ್ಲಿ ಪ್ರಭಾ ವಿಭಾ ಬಂದರು. ಏನ್ರೇ, ಒಂದು ಡೋಸ್ ಕಾಫಿ ಹಾಕ್ಕೊಂಡು ಬರೋಣ? ವಿಭಾ ಕರೆದಾಗ ಪೂರ್ವಿ ಸುಗಂಧಳ ಮುಖ ನೋಡಿದ್ಲು. ಬೇಡವೆ ಪೂರ್ವಿ, ಆ ವಿಭಾ ಮುಖ ನೋಡಿದ್ರೆ ರೆಸ್ಟೋರೆಂಟ್ನಲ್ಲಿರೋ ಹುಡುಗರೆಲ್ಲ ಮುತ್ಕೊಳ್ತಾರೆ. ಇವಳು ಹಲ್ಲು ಕೆರೆದು ಎನ್ಕರೇಜ್ ಮಾಡ್ತಾಳೆ. ನಾವು ಕಣ್ಣು ಬಾಯಿ ಬಿಟ್ಕೊಂಡು ಕೂತಿರಬೇಕು. ಸುಗಂಧ ಪಿಸುಗುಟ್ಟಿದಾಗ ಪೂರ್ವಿ ವಿಭಾಳಿಗೆ, ನೀವು ಹೋಗಿ ಬನ್ನಿ, ನಾನು ಸುಗಂಧ ಇಲ್ಲೇ ಕೂತಿರ್ತೀವಿ ಎಂದಾಗ ಅರ್ಚನಾ ಪ್ರಭಾರನ್ನು ಹಿಂದಿಟ್ಕೊಂಡು ವಿಭಾ ಹೊರಟ್ಲು. ಸುಗಂಧ OBG ಬಗ್ಗೆ ಪೂರ್ವಿಯ ಬಳಿ ತನ್ನ ಸಂದೇಶಗಳನ್ನು ಕೇಳಲು ಯತ್ನಿಸಿದಾಗ ಪೂರ್ವಿ ಮೊದಲ ಬಾರಿ ತಡವರಿಸಿದ್ಲು. ಇವತ್ತು ಯಾಕೋ ನನ್ನ ಮೂಡ್ ಸರಿಯಾಗಿಲ್ಲ, ನಾಳೆ ಹೇಳ್ತೀನಿ ಕಣೆ. ಏನಿವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾನಾ? ನಿನಗೆ ಸ್ಟಡೀಸ್ ಬಗ್ಗೆ ಮೂಡ್ ಇಲ್ಲ ಅಂದರೆ ಮೀನಿಗೆ ನೀರನ್ನು ಕಂಡ್ರೆ ಅಲರ್ಜಿ ಅನ್ನೋ ಹಾಗಾಯಿತು. ಸುಗಂಧ ಚೀಡಿಸಿದಾಗ ಪೂರ್ವಿ ಹಣೆ ಸವರಿಸ್ಕೊಂಡ್ಳು. ಇಲ್ಲ ಸುಗಂಧ, ನಿಜಕ್ಕೂ ನನಗೆ ತಲೆ ನೋಯ್ತಾ ಇದೆ. ಬಾ, ಯಾವುದಾದ್ರೂ ಮಾತ್ರೆ ತಗೊಂಡು ಬರೋಣ. ಬೇಡ ಬಿಡು, ಎಲ್ಲಾದರೂ ನೆರಳಲ್ಲಿ ಕೂತಿದ್ರೆ ಸರಿ ಹೋಗುತ್ತೆ ಎಂದು ಪೂರ್ವಿ ಸುಗಂಧಳೊಡನೆ ಅಲ್ಲೇ ಇದ್ದ ಕಲ್ಬೆಂಚಿನ ಮೇಲೆ ಕುಳಿತಳು. ಮೌನವಾಗಿ ಕುಳಿತಿದ್ದ ಪೂರ್ವಿಯ ವರ್ತನೆ ಸುಗಂಧಾಳಿಗೆ ಹೊಸದಾಗಿ ಕಂಡಿತು. ಯಾಕೆ ಪೂರ್ವಿ, ಇದ್ದಕ್ಕಿದ್ದ ಹಾಗೆ ಆಫ್ ಆಗಿ ಹೋಗಿದ್ದೀಯಾ? ಅರ್ಚನಾ ಹೇಳಿದ್ದು ನಿಜಾನಾ? ಪೂರ್ವಿ ಯಾವುದೋ ಗುಂಗಿನಲ್ಲಿದ್ದಂತೆ ಕೇಳಿದಾಗ ಸುಗಂಧ ಬೆರಗಾದ್ಲು. ಏನು ಹೇಳಿದ್ಲು ಅವಳು? ಮಾಳವಿಕಾ ಪ್ರದೀಪ್ ಬಗ್ಗೆ ಒಂಥರ ಮಾತನಾಡಿದ್ಲು, ಕೇಳಿದ್ಯಾ? ಮದುವೆಯಾಗಿ ಒಂದು ಮಗುನೂ ಆದಮೇಲೆ ಹೆಣ್ಣು ಈ ರೀತಿ ದಾರಿ ತಪ್ತಾಳೆ ಅಂತೀಯ? ಪ್ರದೀಪ್ ಕೂಡ ಅಂಥವನಲ್ಲ ಅನಿಸುತ್ತೆ. ಪೂರ್ವಿಯ ದನಿಯಲ್ಲಿದ್ದ ಭಾವನೆಯನ್ನು ಸುಗಂಧ ಗುರುತಿಸಿದ್ದಾಳು. ವ್ಯಥೆ, ದುಃಖ, ಅನುಮಾನ, ಅಸೂಯೆ. ಚೇಚೆ, ಪೂರ್ವಿಯ ಮನಸ್ಸು ಜಾರುಗುಪ್ಪೆಯಂತೆ ಯಾರ ಬಗ್ಗೆಯೂ ಗಹನವಾಗಿ ಪರಿಗಣಿಸದ ಪೂರ್ವಿ ಇವಳೇನಾ ಎನಿಸಿತು. ಏನೋ ನನಗಂತೂ ಗೊತ್ತಿಲ್ಲಮ್ಮ, ಇವೆಲ್ಲ ಗಾಸಿಪ್. ಯಾರಾದರೂ ಅವರಿಬ್ಬರು ಒಟ್ಟಿಗೆ ಇರೋದು ನೋಡಿರ್ತಾರಾ? ಯಾರೋ ಒಬ್ಬರು ಹುಲಿ ಹೋಯ್ತು ಅಂದರೆ ಎಲ್ಲರೂ ಹುಲಿ ಅಂತಲೇ ತಿಳ್ಕೊಂಡಿರ್ತಾರೆ, ಹೌದಾ? ಈಗ ನಿನ್ಗ್ಯಾಕೆ ಈ ವಿಷಯ ತಲೆಗೆ ಹೋಗಿದೆ? ಹಾಗಲ್ಲ, ಅನವಶ್ಯಕವಾಗಿ ಅವರಿಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ಅಲ್ವಾ? ಬಿಡೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನೋ ಹಾಗೆ ನಾವ್ಯಾಕೆ ನಾಲಿಗೆ ಹೊಲ್ಸು ಮಾಡ್ಕೋಬೇಕು? ಅಂದ್ಹಾಗೆ ನಿನಗಿನ್ನೂ ಎಷ್ಟು ದಿನ ಸರ್ಜರಿ ಪೋಸ್ಟಿಂಗ್? ಮುಂದೆ ನಮಗೆ ಮೆಡಿಸನ್ಗೆ ಹಾಕ್ಬಹುದಂತೆ. ನಾವೆಲ್ಲ ಪುನಃ ಒಟ್ಟಿಗೆ ಸೇರಿದರೆ ಚೆನ್ನಾಗಿರುತ್ತಲ್ವ? ಸುಗಂಧ ಮಾತು ಬದಲಾಯಿಸಿದಾಗಲೂ ಪೂರ್ವಿ ಅನ್ಯಮನಸ್ಕಲಾಗಿ ಬಿಚ್ಚಿ ಹೋದ ಜಡೆಯ ತುದಿಯನ್ನು ಎಣೆದುಕೊಳ್ಳುತ್ತಿದ್ಲು. ಸರ್ಜರಿ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಕಡೆ ಹೋಗೋದು ಅವಳಿಗ್ಯಾಕೋ ಅಸಹನೀಯವಾಗಿ ತೋರಿತು. ಆಪರೇಷನ್ಗಳನ್ನು ಮಾಡುವಾಗ ಪ್ರದೀಪ್ ಅವಳಿಗೆ ತುಂಬ ಸಹಾಯ ಮಾಡುತ್ತಿದ್ದ. ಮೊದಲ ಬಾರಿ OT ಪ್ರವೇಶಿಸುವಾಗ ಅವಳ ಮೈ ಕಂಪಿಸಿ ಸುತ್ತಲೂ ಬೆರಗಾಗಿ ನೋಡುತ್ತಾ ನಿಂತಿದ್ಲು. ಹಸಿರು ಬಣ್ಣದ ಗೌನ್ ಧರಿಸಿ ಬಂದ ಪ್ರದೀಪ್ ಅವಳನ್ನು ಎಚ್ಚರಿಸಿದ. ಹಲೋ, ಏನು ಆಲ್ ಈಸ್ ಇನ್ ವಂಡರ್ಲ್ಯಾಂಡ್ ತರಹ ನಿಂತುಬಿಟ್ರಿ?
ಸ್ಕ್ರಬ್ ಮಾಡಿಕೊಂಡು ಓಟಿಗೆ ಬರಲ್ವಾ? ನನಗೆ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಸಂಕೋಚದಿಂದ ಅವಳು ನುಡಿದಾಗ ಅವನು ಆರ್ಥಿಕವಾಗಿ ನಕ್ಕಿದ್ದ. ಅದೇನು ಬ್ರಹ್ಮವಿದ್ಯೆ ಅಲ್ಲ, ಬನ್ನಿ, ಐ ವಿಲ್ ಹೆಲ್ಪ್ ಯು. ಪೂರ್ವಿಗೆ ಗೌನ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ಕೈ ತೊಳೆದು ಗ್ಲೌಸ್ ತೊಟ್ಕೊಳ್ಳೋವರೆಗೂ ತೋರಿಸಿಕೊಟ್ಟಿದ್ದ. ನಿಮ್ಮ ಮನೆಯಲ್ಲಿ ವಯಸ್ಸಾದ ಹೆಂಗಸರಿದ್ದಾರಾ? ಗ್ಲೌಸ್ನೊಳಗೆ ಕೈ ತೂರಿಸಿಕೊಳ್ಳುತ್ತಾ ಪ್ರದೀಪ್ ಹೇಳಿದಾಗ ಪೂರ್ವಿ ಹುಬ್ಬೇರಿಸಿದ್ಲು. ಇಲ್ಲ, ಯಾಕೆ? ಈಗ ನಾವೆಲ್ಲ ಗ್ಲೌಸ್ ಹಾಕ್ಕೊಂಡ್ಮೇಲೆ ಮಡಿ ಅಂತಾರಲ್ಲ, ಹಾಗಿರಬೇಕು. ಯಾವ ಇನ್ಸ್ಟ್ರೂಮೆಂಟನ್ನು ಸ್ಟೆರಲೈಸ್ ಮಾಡದೆ ಮುಟ್ಟೋ ಹಾಗಿಲ್ಲ. ಇನ್ನು ನಾವು ಮುಟ್ಟಬೇಕಾದದ್ದು ಪೇಷಂಟ್ನ ಆಪ್ರೇಷನ್ ಆಗೋ ಭಾಗ ಮಾತ್ರ. ಅಷ್ಟೇನಾ? ನಮ್ಮ ಮನೆಯಲ್ಲೂ ನಮ್ಮ ಅತ್ತೆದೇ ಮಡಿ ಉಟ್ಕೊಂಡು ಪೂಜೆ ಮಾಡ್ತಾರೆ. ಪೂರ್ವಿ ನಕ್ಕಳು. ಡಾಕ್ಟರ್ ಶೇಷಾದ್ರಿ, ಡಾಕ್ಟರ್ ಸುಧೀರ್ ಹಾಗೂ ಅನಸ್ಟೇಷಿಯಾಲಜಿಸ್ಟ್ ಆದ ಡಾಕ್ಟರ್ ರಾಘವನ್ ಎಲ್ಲರೂ ಸ್ನೇಹ ಆಪ್ತರರು. ಪ್ರದೀಪ್ ಗುರುದತ್ ಅವರ ನೆಚ್ಚಿನ ಶಿಷ್ಯರು. ಪ್ರದೀಪ್ನಿಂದಲೇ ಸಣ್ಣ ಪುಟ್ಟ ಸರ್ಜರಿಗಳನ್ನು ಸ್ವತಂತ್ರವಾಗಿ ಮಾಡಿಸುತ್ತಿದ್ದರು. ನೀವು ಒಳ್ಳೆ ಸರ್ಜನ್ ಆಗ್ತೀರಾ ಪ್ರದೀಪ್. ನಿಂಬಲ್ ಫಿಂಗರ್ಸ್ ಇದೆ ನಿಮಗೆ. ಸರ್ಜರಿಗೆ PG ಟ್ರೈ ಮಾಡಿ. ಸುಧೀರ್ ಹುರಿದಬ್ಬಿಸುತ್ತಿದ್ದರು. ಪ್ರದೀಪ್ ಪೂರ್ವಿಯನ್ನು ತನ್ನೊಡನೆ ಕೆಲಸ ಮಾಡಲು ಪ್ರೋತ್ಸಾಹಿಸ್ತಾ ಇದ್ದರು. ಚೆನ್ನಾಗಿ ತಿನ್ಬೇಕ್ರಿ, ಇಲ್ದಿದ್ರೆ ಕೈಯಲ್ಲಿ ಸ್ಕಾಲ್ಪೆಲ್ ಹಿಡಿಯೋಕ್ಕೂ ಎನರ್ಜಿ ಇರಲ್ಲ ಎಂದ. OT ಆದಮೇಲೆ ಎಲ್ಲರಿಗೂ ತಿಂಡಿ ತರಿಸ್ತಿದ್ದ. ಒಟ್ನಲ್ಲಿ ಅವನಿದ್ದ ಕಡೆ ಸ್ನೇಹ ಸೌಹಾರ್ದತೆಯ ವಾತಾವರಣ ಮೂಡ್ತಿತ್ತು. ಡಾಕ್ಟರ್ ಸುಧೀರ್ ಎಷ್ಟು ಸರಳ ಸ್ವಭಾವದವರೆಂದರೆ, ಹುಡುಗರ ಭುಜದ ಮೇಲೆ ಕೈ ಹಾಕಿ ಕಾಫಿಗೆ ಹೋಗೋಣ ನಡೆಯಿರಿ, ನನ್ನದೇ ಟ್ರೀಟ್ ಇವತ್ತು ಎಂದು ಕರೆದೊಯ್ತಿದ್ರು. ಹುಡುಗಿಯರು ಅನುಮಾನಿಸಿದ್ರೆ, ಏನು ನಿಮಗೆಲ್ಲ ಸ್ಪೆಷಲ್ ಆಗಿ ಅಕ್ಷತೆ ಕೊಟ್ಟು ಕರಿಬೇಕಾ? ಜಾಸ್ತಿ ಉಪಚಾರ ಮಾಡಿಸ್ಕೋಬಾರ್ದು. ಕಮ್ ಅಲಾಂಗ್ ಎವ್ರಿಬಡಿ. ಮಿತಿಭಾಷೆಯಾಗಿದ್ದ ಪೂರ್ವಿಗೆ ಸರ್ಜರಿ ವಿಭಾಗದ ಸ್ನೇಹಮಯ ವಾತಾವರಣ ಇಡಿಸಿತು. ಈ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಎಷ್ಟು ಒಳ್ಳೆಯವರು, ಬೇರೆ ಕಡೆ ಪೋಸ್ಟಿಂಗ್ ಹೋಗೋಕ್ಕೆ ಮನಸ್ಸು ಬರಲ್ಲ ಎಂದಿದಳು. ಪ್ರದೀಪ್ ನಗ್ಬಿಟ್ಟ. ಒಳ್ಳೆಯ ವಾತಾವರಣ ಸೃಷ್ಟಿಸೋದು ನಮ್ಮ ಕೈಯಲ್ಲೇ ಇದೆ. ನಾವು ಸೌಹಾರ್ದತೆಯಿಂದ ನಡ್ಕೊಂಡ್ರೆ ಎಲ್ಲರೂ ನಮಗೆ ಒಳ್ಳೆಯವರಾಗ್ತಾರೆ. ಪೂರ್ವಿ ಅವನನ್ನೇ ಮೆಚ್ಚುಗೆಯಿಂದ ದಿಟ್ಟಿಸಿದ್ಲು. ಅಂತ ಪ್ರದೀಪ್ನಿಗೆ ಈ ಕಳಂಕವೇ? ಅವನ ಸ್ನೇಹ ಪರಂಪರೆ ವಂಚನೆಯ ಮುಸುಕೆ? ಏಕೋ ಅವಳ ಮನಸ್ಸು ಅಸ್ತವ್ಯಸ್ತವಾಗಿತ್ತು. ವಾಸ್ತವವಾಗಿ ವಿಭಾಳಿಗೆ ಪ್ರದೀಪನ ಮೇಲೆ ಕಣ್ಣಿತ್ತು. ಅವನನ್ನು ಅನವಶ್ಯಕವಾಗಿ ಮಾತಿಗೆಳೆದು ಅವನೊಡನೆ ಹೆಚ್ಚಾಗಿ ಬೆರೆಯಲು ಹವಣಿಸ್ತಾ ಇದ್ಲು. ಪ್ರದೀಪ್ 6ಕ್ಕೇರದೆ 3ಕ್ಕೆ ಇಳಿಯದೆ ಅವಳನ್ನು ಪ್ರೋತ್ಸಾಹಿಸುತ್ತಲೂ ಇರಲಿಲ್ಲ. ಎಂದಿನಂತೆ ಸ್ನೇಹ ಭಾವದಿಂದಲೇ ಮಾತನಾಡ್ತಾ ಇದ್ದ. ಆದರೆ ವಿಭಾಗೆ ತನ್ನನ್ನು ಸದಾ ಹಾಡಿ ಹೊಗಳುವಂಥವರು ಬೇಕು. ಪ್ರದೀಪ್ನ ನಿರ್ಲಿಪ್ತತೆಯನ್ನು ತನ್ನ ಪಾಲಿನ ಅವಮಾನವೆಂದೇ ಭಾವಿಸಿ ತಾನಾಗೆ ಅವನಿಂದ ದೂರ ಸರಿದ್ಲು. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ. ನಾನು ಅವನ ಪಕ್ಕದಲ್ಲಿ ನಿಂತಿದ್ರೂ ಯಾರೋ ಪೇಷಂಟ್ ಹತ್ರ ಜೋಕ್ ಮಾಡಿಕೊಂಡು ನಿಂತಿರ್ತಾನೆ. ನಾನು ಅವನಿಂದ ದೂರವಾದರೆ ನಷ್ಟ ಅವನಿಗೆ ಹೊರತು ನನಗಲ್ಲ. ಅದು ಪ್ರದೀಪ್ನ ಕಿವಿಗೆ ಬಿದ್ದರೂ ಅವನು ಅದನ್ನು ಲೆಕ್ಕಿಸಲಿಲ್ಲ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಮಾತನಾಡ್ತಾರೆ ಎಂದು ಬಿಟ್ಟಿದ್ದ. ಪೂರ್ವಿ ಮನೆಗೆ ಬಂದಾಗ ಮುರಳಿ ರೂಮ್ನಲ್ಲಿ ಮಲಗಿದ್ರು. ಸಾಮಾನ್ಯವಾಗಿ ಪೇಪರ್ ಓದುತ್ತಲೋ TV ನೋಡುತ್ತಲೋ ಇರುತ್ತಿದ್ದ ತಂದೆ ಮಲಗಿರೋದನ್ನು ಕಂಡು ಪೂರ್ವಿಗೆ ಆತಂಕವಾಯಿತು. ಅಪ್ಪ, ಏನಾಯ್ತಪ್ಪ? ಅವರ ಮೈ ಮುಟ್ಟಿ ಆಲಂಗಿಸಿದಾಗ ಜ್ವರ ಬಂದಿರೋದು ಅವಳಿಗೆ ಅರಿವಾಯಿತು. ಯಾವಾಗ ಜ್ವರ ಬಂತು? ಇವತ್ತು ಕೆಲಸಕ್ಕೆ ಹೋಗಲಿಲ್ವಾ? ಅರ್ಧ ದಿನ ರಜಾ ಹಾಕಿ ಬಂದ್ಬಿಟ್ಟೆ. ಪೂರ್ವಿ, ನೀನು ಯಾಕೆ ಸುಮ್ಮನೆ ಗಾಬರಿ ಆಗ್ತೀಯಾ? ಮಾತ್ರೆ ನುಂಗಿದ್ದೀನಿ, ಸರಿ ಹೋಗುತ್ತೆ ಬಿಡು, ಮುರಳಿ ನರಳುತ್ತಾ ಹೇಳಿದ. ಪೂರ್ವಿಗೆ ಅವನ ಉತ್ತರದಿಂದ ಸಮಾಧಾನವಾಗಲಿಲ್ಲ. ತಮ್ಮ ಫ್ಯಾಮಿಲಿ ಡಾಕ್ಟರಾದ ಡಾಕ್ಟರ್ ಹರಿಪ್ರಸಾದ್ರವರ ಕ್ಲಿನಿಕ್ಕಿಗೆ ಹೋದಳು. ಪೂರ್ವಿಯನ್ನು ಕಂಡಾಗ ಅವರು ನಸುನಕ್ಕರು. ಏನಮ್ಮ, ಹೇಗೆ ನಡೀತಾ ಇದೆ ನಿನ್ನ ಕೆಲಸ? ಅದೆಲ್ಲ ಮಾಮೂಲು ಡಾಕ್ಟರ್. ಅಪ್ಪನಿಗೆ ಬೆಳಗ್ಗೆಯಿಂದ ಜ್ವರ ಬಂದಿದೆ. ಪ್ಲೀಸ್ ನೀವು ಒಂದ್ಸಲ ಬಂದು ನೋಡ್ತೀರಾ? ನೀವು ನೋಡಿದ್ರೆ ನನಗೂ ಒಂಥರ ಕನ್ಫ್ಯೂಷನ್ಸ್ ಇರಲ್ಲ. ಮನೆಗೆ ಹೋಗುವಾಗ ಬರ್ತೀನಿ. ಹೋಗಮ್ಮ, ಜ್ವರ ಜಾಸ್ತಿ ಇದ್ದರೆ ಒಂದು ಪ್ಯಾರಾಸಿಟಮಲ್ ಕೊಟ್ಟಿರು. ಹರಿಪ್ರಸಾದ್ ಸಲಹೆ ನೀಡಿದರು.
ಪೂರ್ವಿ ಅಲ್ಲಿಂದ ನೇರವಾಗಿ ಮನೋರಮ ಮನೆಗೆ ಹೋಗಿ ವಿಷಯ ತಿಳಿಸಿದಾಗ ಅವರು ಆಕ್ಷೇಪಿಸಿದರು. ಅವನಿಗೆ ಮನೆಯಲ್ಲೂ ಕೆಲಸ, ಆಫೀಸ್ನಲ್ಲೂ ಕೆಲಸ ಮಾಡಿ ರೆಸ್ಟ್ ಇಲ್ಲ. ಮೊದಲಿನಿಂದಲೂ ಹೀಗೆ ಆಗೋಯ್ತು ಅವನ ಬಾಳು. ಮಗಳು ಅಂತ ನೀನಾದರೂ ಅವನ್ನ ನೋಡ್ಕೊಬಾರ್ದಾ? ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಸ್ಪತ್ರೆ ಕೆಲಸನೇ ಇರುತ್ತೆ. ನಾನು ಏನು ಮಾಡಲಿ ಅತ್ತೆ? ಪೂರ್ವಿ ತನ್ನ ಅಸಹಾಯಕತೆ ವ್ಯಕ್ತಪಡಿಸಿದ್ಲು. ಬೆಂಕಿ ಬಿತ್ತು ನಿನ್ನ ಆಸ್ಪತ್ರೆ ಕೆಲಸಕ್ಕೆ. ಅವನು ಮೊದಲೇ ನಿನಗೊಂದು ಮದುವೆ ಅಂತ ಮಾಡಿದರೆ ಈಗ ನಿನಗೆ ಲಕ್ಷಣವಾಗಿ 2 ಮಕ್ಕಳು ಇರೋದು. ಯಾರಿಗೋಸ್ಕರ ಈ ಪಾಟಿ ದುಡಿತೀಯಾ? ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.